ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಭಾಳ ಟೇಸ್ಟಿಯಾಗಿ ಮಾಡುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಎಣ್ಣೆ ಹೋಳಿಗೆ ಹೆಂಗೆ ಮಾಡ್ತಾನೆ ಅಂತ ನೋಡ್ಕೊಂಬರೋಣ ಬರ್ರಿ. ಎಣ್ಣೆ ಹೋಳಿಗೆ ಮಾಡೋಕ್ಕೆ ಇಲ್ಲಿ ಫಸ್ಟ್ ನಾನು 1.5 kg ಆಗುವಷ್ಟು ನೆವಣಕ್ಕಿ ತೊಗೊಂಡೀನಿ. ನೆವಣಕ್ಕಿಲಿಂತನ ಎಣ್ಣೆ ಹೋಳಿಗೆ ಮಾಡ್ತಾರೆ. ಫಸ್ಟ್ ಇವಕ್ಕೆ ನೀರು ಹಾಕ್ಕೊಂಡು ತೊಳ್ಕೊಂಬರೋಣ ಕರೆಕ್ಟಾಗಿ. ಅದ್ರೊಳಗಿದ್ದು ಹೊಲಸಷ್ಟು ಹೋಗಿರ್ಬೇಕು. ಆ ಥರ ಇದನ್ನು ಅಷ್ಟು ತೊಳ್ಕೊಂಡು ಬರ್ಬೇಕು. ತೊಳಿಬೇಕಾದ್ರೆ ನೀರು ಬಸಿಬೇಕಾದ್ರೆ ಸ್ವಲ್ಪ ಹುಷಾರು, ಯಾಕಂದ್ರೆ ನೆವಣಕ್ಕಿ ಭಾಳ ಸಣ್ಣ ಇರೋದ್ರಿಂದ ಬಸದು ಹೋಗ್ಬೋದು. ಅದ್ರ ಸಂಬಂಧ ಭಾಳ ಹುಷಾರ್ಲೆ ಇವನ್ನ ಈ ಥರ ತೊಳ್ಕೊಂಡು ಬರಬೇಕು. ಇಲ್ಲಿ ನೋಡ್ರಿ, ತೊಳ್ಕೊಂಡು ಬಂದಾದ್ಮ್ಯಾಗ ಈಗ ಇವನ್ನ ಒಂದು ಕಾಟನ್ ಅರ್ಬಿ ತೊಗೊಂಡು ಈ ಥರ ಅಷ್ಟು ಹಾಕ್ಕೊಂಡು ಆರಾಕಿಟ್ಕೋಬೇಕು ಇವನ್ನ ಪೂರ್ತಿ. ಈಗ ನೀವು ಎಣ್ಣೆ ಹೋಳಿಗೆ ನಾಳೆ ಮಾಡ್ತೀರಿ ಅಂತಂದ್ರೆ ಇದನ್ನು 2 ದಿನದಿಂದ ಮಾಡ್ಕೊಳಕ್ಕೆ ಶುರು ಮಾಡ್ಕೋಬೇಕಾಕೈತಿ. ಯಾಕಂದ್ರೆ ಇದನ್ನು ಒಂದಿನ ಪೂರ್ತಿ ನೀವು ಆರಾಕ್ ಹಾಕಬೇಕಾಕೈತಿ, ಒಂದು ನೈಟ್. ಆಮೇಲೆ ಇದನ್ನು ಆರಿದಾದ್ಮ್ಯಾಗ ಹುರ್ಕೊಂಡು ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕಾಕೈತಿ. ಅದ್ರ ಸಂಬಂಧ ಇಲ್ಲಿ ನೋಡ್ಬೋದು ಈಗ 6 ಗ್ಯಾಸ್ ರೆಡಿಯಾಗ್ಯಾವ. ಈಗ ನೆವಣಕ್ಕಿ ಇವನೀಗ ಕರೆಕ್ಟಾಗಿ ಹುರ್ಕೋಬೇಕು. ಇಲ್ಲಿ ನೆವಣಕ್ಕಿ ಜೊತೆ ನಾನು 2 ಕಪ್ ಆಗುವಷ್ಟು ಹಸಿ ಕಡಲೆಬೇಳೆ ತೊಗೊಂಡೀನಿ. ಈಗ ನೆವಣಕ್ಕಿನ ಕರೆಕ್ಟಾಗಿ ಹುರ್ಕೊಳ್ಳೋನು. ನೀವು ಒಂದು ಬಾಣಲಿ ಒಳಗೆ ಸ್ವಲ್ಪ ನೆವಣಕ್ಕಿ ಹಾಕೊಂಡು ಕರೆಕ್ಟಾಗಿ ಹುರ್ಕೋಬೇಕಾಕೈತಿ. ಇದನ್ನು ಜಾಸ್ತಿ ಏರನೂ ಹುರಿಬಾರ್ದು, ಹಾಗಂತ ಹಸಿನೂ ಇಡಬಾರ್ದು. ಕರೆಕ್ಟಾಗಿ ಅದು ಏನು ಹಸಿ ಇರ್ತಾವಲ್ಲ ನೆವಣಕ್ಕಿ, ಹಸಿ ವಾಸನೆ ಅಷ್ಟು ಹೋಗ್ಬೇಕದ. ಆ ಥರ ನೀವು ಇದನ್ನು ಹುರಿಬೇಕಾಕೈತಿ. ನೆವಣಕ್ಕಿ ಒಳಗೆ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನೀವೇನು ಮಾಡ್ಬೇಕಾಕೈತಿ, ಇದನ್ನು ಕರೆಕ್ಟಾಗಿ ಹುರಿಬೇಕಾಕೈತಿ. ಅಂದ್ರೆ ತಿನ್ಬೇಕಾದ್ರೆ ಎಣ್ಣೆ ಅಂಶ ಜಾಸ್ತಿ ಬಾಯಾಗ ಹತ್ತಬಾರ್ದು, ಅಥವಾ ಮಾಡಬೇಕಾದ್ರೆ ಇದು ಎಣ್ಣೆ ಅಂಶ ಜಾಸ್ತಿ ಇತ್ತಂದ್ರೆ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಂಬಂಧ ಹುರ್ಕೊಂಡು ಅದನ್ನು ಕರೆಕ್ಟಾಗಿ ನೀವು ಮಾಡ್ಕೋಬೇಕಾಕೈತಿ. ಈಗ ಆಗಲೇನ ನಾವು ನೆವಣಕ್ಕಿ ಹುರ್ಕೊಳಕ್ಕೆ ಹಾಕಿದ್ವಲ್ಲ ಅವು ಅಷ್ಟು ರೆಡಿ ಆಗ್ಯಾವ. ಈಗ ಇದೇ ಥರ ಅಷ್ಟು ನಾವು ಹುರಿದ ತೆಗೆದಿಟ್ಕೊಳ್ಳೋಣ. ಅಷ್ಟು ಹುರಿದಾದ್ಮ್ಯಾಗ ಈಗ ನಾವು ಏನು ಮಾಡ್ಕೊಳ್ಳೋಣ, ಕಡಲೆಬೇಳೆ ಹುರಿಯೋಣ. ಕಡಲೆಬೇಳೆನೂ ಸೇಮ್ ಅದೇ ಥರ ನೀವು ಹುರಿಬೇಕಾಕೈತಿ. ಮತ್ತು ಇವನಷ್ಟು ಹುರಿಬೇಕಾದ್ರೆ ನೀವು ನೆನಪಿಟ್ಕೋಬೇಕು, ಇದನ್ನು ಅಷ್ಟು ಲೋ ಫ್ಲೇಮ್ದಾಗ ಹುರ್ಕೋಬೇಕಾಕೈತಿ. ಯಾಕಂದ್ರೆ ಹೈ ಫ್ಲೇಮ್ದಾಗ ಆದ್ರೆ ಹೊತ್ತಂಗೆ ಅಕ್ಕವಷ್ಟು. ಅದ್ರ ಸಂಬಂಧ ಲೋ ಫ್ಲೇಮ್ದಾಗ ಹುರ್ಕೊಂಡ್ರೆ ಒಂದು ಸಮಾನವಷ್ಟು ಹುರಿತಾವೆ. ಅದ್ರ ಸಂಬಂಧ ಲೋ ಫ್ಲೇಮ್ದಾಗ ಕರೆಕ್ಟಾಗಿ ಹುರ್ಕೋಬೇಕಾಕೈತಿ. ಇವು ಅಷ್ಟು ಕಲರ್ ಚೇಂಜ್ ಆಗಿ ಸ್ವಲ್ಪ ಘಮ ಚೇಂಜ್ ಆಗೋ ಮಟನೂ, ಘಮ ಬರೋ ಮಟನೂ ಇದ್ರದ್ದು ಇನ್ನು ಕರೆಕ್ಟಾಗಿ ನೀವು ಅಲ್ಲಿ ಮಟನೂ ಹುರ್ಕೋಬೇಕಾಕೈತಿ. ಮತ್ತು ಇಲ್ಲಿ ನಾನು ನಾರ್ಮಲಾಗಿ ಹೊಲದಾಗ ಬೆಳೆದಿದ್ವು ಡೈರೆಕ್ಟಾಗಿ ತೊಗೊಂಡು ನಾವಿಲ್ಲೇ ಹುರ್ಕೊಳಕತ್ತೀವಿ. ಅದ್ರ ಸಂಬಂಧ ಮ್ಯಾಗ ಸಿಪ್ಪಿ ಐತಿ. ಇಲ್ಲೇ ಅಂಗಡಿಯಾಗಿನ ಮಾದರಿ ಏನಕ್ಕವು ಪಾಲಿಶ್ ಆಗಿ ಬಂದಿರ್ತಾವಲ್ಲ, ಅದ್ರ ಸಂಬಂಧ ಮನ್ಯಾನ ಕಡಲೆಬೇಳೆ ಆಗೋರ್ಲಿಂತ ಮ್ಯಾಗ ಸಿಪ್ಪಿ ಅದಾವು. ಅವ್ನು ಹೆಂಗೆ ಹುರ್ಕೋತ ಹೋಗ್ತೈತಿ ಹಂಗೆ ಸಿಪ್ಪಿ ಬಿಚ್ಕೋತ ಹೋಗ್ತೈತಿ. ನಡುವೆ ತಗೊಳಕತ್ತೀನಿ. ಅದ್ರ ಸಂಬಂಧ ಹಂಗೆ ಅನ್ಸಾಕತ್ತೈತದ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಈಗ ಕಲರ್ ಆಗಲಿ ಚೇಂಜ್ ಆಗಾಕತ್ತೈತಿ ಅಂಥೇಳಿ. ನೋಡ್ರಿ ಇಲ್ಲಿ ಇದೇ ಥರ ಈಗ ಫಸ್ಟು ನಾವು 2 ಕಪ್ಪು ಹುರ್ಕೋಬೇಕಾಕೈತಿ. ಹುರ್ಕೊಂಡು ಇವನ್ನ 2 ಮಿಕ್ಸ್ ಮಾಡಬೇಕಾಕೈತಿ. ಇಲ್ಲಿ ನಮ್ಮದು ಕಡಲೆಬೇಳೆನೂ ಹುರಿದು ರೆಡಿ ಆಗೈತಿ. ಇಲ್ಲಿ ನೋಡ್ಬೋದು 2 ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡೇನೆ ನಾನು. ಈಗ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಮಾಡಬೇಕು, ನೀವು ಗಿರ್ನಿಗೆ ಹಾಕಿಸ್ಕೊಂಬರ್ಬೇಕಾಕೈತಿ. ನೀವು ಮನ್ಯಾಗ ಇದನ್ನು ಪುಡಿ ಮಾಡ್ಕೊತೀನಿ ಅಂದ್ರೂ ನಡಿತೈತಿ. ಆದರೆ ಗಿರ್ನಿಗೆ ಹಾಕಿಸ್ಕೊಂಬಂದ್ರೆ ಒಂದು ಸಮನಾಗ ಕರೆಕ್ಟಾಗಿರ್ತಾವೆ. ಈಗ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಹೆಂಗೆ ರೆಡಿ ಮಾಡ್ಕೊಳ್ಳೋದು ನೋಡ್ಕೊಂಬರೋಣ. ಏನು ಗಿರ್ನಿಗೆ ಹಾಕಿಸ್ಕೊಂಬರೋದಿತ್ತಲ್ಲ ಅದನ್ನೆಲ್ಲ ಹಾಕಿಸ್ಕೊಂಬಂದೈತಿ. ಈಗ ಹಿಟ್ಟು ನೋಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು 1.5 kg ನೆವಣಕ್ಕಿಗೆ 1.5 kg ಆಗುವಷ್ಟು ಮೈದಾ, ಅದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡೀನಿ. ಪುಟಾಣಿ ಹಿಟ್ಟು ಹಾಕೋದ್ರಲ್ಲಿಂದ ಏನಾಕೈತಿ, ಹೋಳಿಗೆನ ಜೇಕ್ ಹಾಕಿರ್ತಾವಲ್ಲ ಒಮ್ಮೆ ಆ ಥರ ಆಗೋದಿಲ್ಲ. ಅದ್ರ ಸಂಬಂಧ ಪುಟಾಣಿ ಹಿಟ್ಟು ಹಾಕ್ತೇವೆ ಇಲ್ಲಿ ನಾವು. ಪುಟಾಣಿ ಹಿಟ್ಟು ಹಾಕಿದಾದ್ಮ್ಯಾಗ ಈಗ ಇದಕ್ಕೆ ನಾವು ಹೆಚ್ಚು ಕಮ್ಮಿ 1 ಕಪ್ ಆಗುವಷ್ಟು ಇಲ್ಲಿ ಚಿರೋಟಿ ರವೆ ಹಾಕೊಳಕತ್ತೀವಿ. ಚಿರೋಟಿ ರವೆ ಹಾಕೋದ್ರಲ್ಲಿಂತ ಏನಕ್ಕೈತಿ, ಅದು ಹೋಳ್ಗಿದು ಏನು ಲೇಯರ್ ಇರ್ತೈತಲ್ಲ ಹೊರಗೆ ಕ್ರಿಸ್ಪಿ ಆಕೈತಿ, ತಿನ್ನಾಕ ಬಾಯಾಗ ಕ್ರಿಸ್ಪಿ ಇರ್ತಾವೆ. ಅದ್ರ ಸಂಬಂಧ ಚಿರೋಟಿ ರವೆ ಹಾಕೋತಾರೆ. ಹಾಕೊಂಡು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೀವು ಯಾವುದೋ ಹೋಳ್ಗೆ ಮಾಡೋಕ್ಕೂ ಆದ್ರೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಕೈತಿ. ಅಂದ್ರೆ ಅದು ಏನಾಕೈತಿ, ಮ್ಯಾಗಿನ ಲೇಯರ್ ನಿಮ್ಗೆ ತಿನ್ನೋಕೆ ಚಲೋ ಅನಿಸ್ತಿರ್ತೈತಿ. ಹಿಟ್ಟಿನ ಲೇಯರ್ ಇರ್ತೈತಲ್ಲ ತಿನ್ನೋಕೆ ಚಲೋ ಅನಿಸ್ತಿರ್ತೈತಿ. ಅದ್ರ ಸಂಬಂಧ ಉಪ್ಪು ಹಾಕ್ಕೊಂಡು ಇದನ್ನು ಹಾಕ್ಕೋಬೇಕು. ಇಲ್ಲೇ ಇದಕ್ಕೆ ಸ್ವಲ್ಪ ನಾವು ಮೊಸರು ಹಾಕೊಳ್ಳೋಣ. ಮೊಸರು ಹಾಕೊಳ್ಳೋದ್ರಿಂದ ಏನಾಕೈತಿ, ಪಳ್ಳಕ್ಕವು ಹೋಳಿಗೆ. ಅದ್ರ ಸಂಬಂಧ ಸ್ವಲ್ಪ ಮೊಸರು ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡೀನಿ. ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿದ ಮೊಸರು, ಉಪ್ಪು, ಪುಟಾಣಿ ಹಿಟ್ಟು ಏನು ಅಷ್ಟು ಥರ ಹಿಟ್ಟು ಮತ್ತು ಮೊಸರು ಏನು ಹಾಕ್ಯಾವಲ್ಲ ಅದಷ್ಟು ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬೆರೆತಿರ್ಬೇಕು. ನೀವು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ.
ಮಿಕ್ಸ್ ಮಾಡಿಕೊಂಡು ಇದನ್ನು ಆಮೇಲೆ ನೀವು ನಾದಬೇಕಾಕೈತಿ. ಇದನ್ನು ಅದಕ್ಕೆ ಒಣ್ಣೆಕ್ಕೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಒಣ ಹಿಟ್ಟು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀವು ಕರೆಕ್ಟಾಗಿ ಮಿದ್ಕೋಬೇಕಾಕೈತಿ. ಇಲ್ಲೇ ನೀವು ನೀರು ಒಮ್ಮಾಕ್ಲೆ ಹಾಕೋದ್ರಿಂದ ಏನಾಕೈತಿ, ಮೊದಲು ಮೈದಾ ಹಿಟ್ಟು ಹಾಕಿ ನಾದ್ತಿರ್ತೀವಿ, ಪೂರ್ತಿ ಕೈಗೆ ಅಂಟ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತೈತಿ. ಅದ್ರ ಸಂಬಂಧ ಸ್ವಲ್ಪ ನೀರು ಹಾಕಿ ಅದ ನೀರು ಜೊತೆ ಹಿಟ್ಟು ಅಷ್ಟು ಮಿಕ್ಸ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೊಂಡು ನಾದ್ಕೋಬೋದು. ಇಲ್ಲಿ ನೋಡ್ಬೋದು ನೀವು, ಈಗ ನಾವು ಹಿಟ್ಟು ಅಷ್ಟು ನಾದ್ಕೊಂಡು ರೆಡಿ ಮಾಡ್ಕೊಂಡಿವಿ. ಸೇಮ್ ಚಪಾತಿ ಹಿಟ್ಟಿನ ಏನು ಹದ ಇರ್ತೈತಲ್ಲ ಆ ಹದ ಬರಬೇಕು. ಅಲ್ಲಿ ಮಟ ನೀವು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ಚಪಾತಿ ಹಿಟ್ಟಿನ ಹದ ಬಂದಾದ್ಮ್ಯಾಗ ಈಗ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಟ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ಈ ಥರ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ನೀವು ಅದ್ರ ಮ್ಯಾಗ ಅಷ್ಟು ಹಚ್ಚಿ ಮುಚ್ಚಿಟ್ಕೊಳ್ಳೋದ್ರಿಂದ ಏನಾಕೈತಿ, ಮ್ಯಾಗ ಏನು ಲೇಯರ್ ಇರ್ತೈತಲ್ಲ ಹಿಟ್ಟು ನಾದ್ಕೊಂಡಿದ್ದು ಒಣಗೋದಿಲ್ಲ. ಅದ್ರ ಸಂಬಂಧ ಈ ಥರ ಪೂರ್ತಿ ಎಣ್ಣೆ ಹಚ್ಚಿ ಸುತ್ತಲ ಮುಚ್ಚಿಡ್ಬೇಕಾ. ಈಗ ಹೂರಣ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋನು. ಇಲ್ಲೇ ನಾನು ಒಂದು ಬಾಣಲಿ ಒಳಗೆ 2 kg ಆಗುವಷ್ಟು ಬೆಲ್ಲ ತೊಗೊಂಡಿನಿ. ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕೊಳ್ಳೋನು. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡು ಇದನ್ನು ಅಷ್ಟು ಕರಗಿಸ್ಕೊಳಕ್ಕೆ ಬಿಡ್ತೀನಿ. ಕರೆಕ್ಟಾಗಿ ನೀವು ಇದನ್ನು ಕರಗಿಸ್ಕೋಬೇಕಾಕೈತಿ. ಮತ್ತು ಏರುರಿ ಮ್ಯಾಗ ಕರಗಿಸ್ಕೊಳಕ್ಕೆ ಹೋಗಬೇಡ್ರಿ. ಇದನ್ನು ಯಾವತ್ತಲಿದ್ರೂ ಲೋ ಫ್ಲೇಮ್ದಾಗ ಕರಗಿಸ್ಕೋಬೇಕು. ಇಲ್ಲಿ ನಾನು ಸ್ಟಾರ್ಟಿಂಗ ನಾರ್ಮಲಾಗಿ ಹೈ ಫ್ಲೇಮ್ ಆಯಿತು, ಆಮೇಲೆ ನಾನು ಲೋ ಫ್ಲೇಮ್ ಮಾಡ್ಕೊಂಡಿನಿ. ಇದೇ ಥರ ಲೋ ಫ್ಲೇಮ್ದಾಗ ಕರೆಕ್ಟಾಗಿ ಇಲ್ಲಿ ನೋಡ್ಬೋದು ಈ ಥರ ಕರಗಿಸ್ಕೊತ ಹೋಗ್ಬೇಕು. ಏನು ದೊಡ್ಡ ಗಂಟುಗತೆ ಇರ್ತಾವಲ್ಲ ಬೆಲ್ಲ, ಅದನ್ನಷ್ಟು ಕರೆಕ್ಟಾಗಿ ಒಡೆದಿರ್ಬೇಕು ಅಷ್ಟು. ಆ ಥರ ನೀವು ಇದನ್ನು ಪೂರ್ತಿ ಕರಗಿಸ್ಕೋಬೇಕಾಕೈತಿ. ಮತ್ತು ಇದನ್ನು ಮಾಡಬೇಕಾದ್ರೆ ನೀವು ಜಾಸ್ತಿ ನೀರು ಹಾಕಿ ಮಾಡಬಾರ್ದು. ಇಲ್ಲಿಕಂದ್ರೆ ಏನಾಕೈತಿ, ಹೂರಣ ಅಷ್ಟು ಪೂರ್ತಿ ಅಳ್ಕಾಕೈತಿ. ಅದರ ಸಂಬಂಧ ಸ್ವಲ್ಪ ನೀರು ಹಾಕಿ ಈ ಥರ ಕರೆಕ್ಟಾಗಿ ಅದನ್ನು ಅಷ್ಟು ಕರಗಿಸ್ಕೋಬೇಕಾಕೈತಿ. ನೋಡ್ಬೋದು ನೀವು, ನಾನು ಮಣ್ಣಿನ ನಾವು ಎಣ್ಣೆವನ್ನಕ್ಕೆ ಅಷ್ಟು ಗಿರ್ನಿ ಹಾಕಿಸ್ಕೊಂಬಂದಿದ್ವಲ್ಲ ಹಿಟ್ಟು, ಅದನ್ನ ಈಗ ಹಾಕ್ಕೊಂಡು ಅದ್ರ ಮ್ಯಾಗ 4 ಲವಂಗ ಜಜ್ಜಿ ಹಾಕ್ಕೊಂಡು ಹಿಂಗಾಗಿ ಎಲ್ಲಿ ಕರಗಿಸ್ಕೊಂಡಿತ್ತು ಅಷ್ಟು ಬೆಲ್ಲ ಈಗ ಇದಕ್ಕೆ ಹಾಕ್ಕೊಳ್ಳೋನು. ಬೆಲ್ಲನ ನೀವು ಸೋಸ್ಕೋಬೇಕಾಕೈತಿ, ಯಾಕಂದ್ರೆ ಅದ್ರೊಳಗೆ ಏನೋ ಕಪ್ಪಾಗ ಏನೋ ಇದ್ರೂ ಹೊಕ್ಕೈತಿ. ಮತ್ತು ಇದು ನೀವು ಕರಗಿಸ್ಕೋಬೇಕಾದ್ರೆ ಸ್ವಲ್ಪ ಗಂಟು ಉಳಿದಿತ್ತಂದ್ರೂ ನೀವು ಸೋಸ್ಕೊಳ್ದ್ರಿಂದ ಏನಾಕೈತಿ, ಅದು ಬೇರೆ ಆಕೈತಿ. ಅದರ ಸಂಬಂಧ ಸೋಸ್ಕೊಂಡು ಇದನ್ನು ನೀವು ಕರೆಕ್ಟಾಗಿ ಹಾಕೋಬೇಕಾಕೈತಿ. ಈಗ ಇದನ್ನು ಸ್ವಲ್ಪ ಹಿಟ್ಟು ಸೈಡಿಗೆ ಏನು ಇರ್ತೈತಲ್ಲ ಅದನ್ನು ಸ್ವಲ್ಪ ಈ ಥರ ತೊಗೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಬೆಲ್ಲದ ಪಾಕ ಮತ್ತು ಹಿಟ್ಟು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದ್ರೊಳಗೆ ಯಾವುದೇ ಥರ ಗಂಟು ಇರಬಾರ್ದು. ಆ ಥರ ನೀವು ಕರೆಕ್ಟಾಗಿ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದನ್ನು ಮಾಡಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕು, ಇದನ್ನು ಬೆಲ್ಲನೂ ಜಾಸ್ತಿ ಹಾಕಂಗಿಲ್ಲ. ಜಾಸ್ತಿ ಬೆಲ್ಲ ಆದರೂ ಏನಾಕ್ಕವು, ಹೋಳ್ಗೆ ಮಾಡ್ಬೇಕಾದ್ರೆ ಹೊಡಿತಾವೆ ಇವು. ಅದ್ರ ಸಂಬಂಧ ಮೀಡಿಯಮ್ ಟೇಸ್ಟ್ ತಕ್ಕಂಗೆ ಬೆಲ್ಲ ಹಾಕೋಬೇಕಾಕೈತಿ. ಜಾಸ್ತಿ ಹಾಕೋಬಾರ್ದು. ಇನ್ನೂ ಬೇಕಂದ್ರೆ ಕಮ್ಮಿ ಇದ್ರೆ ನಡಿತೈತಿ, ಆದರೆ ಜಾಸ್ತಿ ಆಗಬಾರ್ದು. ಈ ಥರ ಅಷ್ಟು ಕರೆಕ್ಟಾಗಿ ಈಗ ಮಿಕ್ಸ್ ಆದ್ಮ್ಯಾಗ ಇದು ನೋಡೋಕೆ ಸ್ವಲ್ಪ ಸ್ಟಾರ್ಟಿಂಗ್ ಅಳ್ಕಾಗ್ನ ಅಂತ ಅನಿಸುತ್ತೆ. ಆದ್ರೆ ಇದು ನೆವಣಕ್ಕಿ ಹಾಕಿರ್ತೈತಿ ಮತ್ತು ಬಿಸಿ ಬೆಲ್ಲ ಹಾಕಿರ್ತೈತಿ. ಅದರ ಸಂಬಂಧ ಹಂಗೆ ಅನ್ನಿಸ್ತಿರ್ತೈತಿ. ಅಷ್ಟು ಆರಿದಾದ್ಮ್ಯಾಗ ಬೆಲ್ಲ ಅಷ್ಟು ಇದನ್ನು ಬಿಗಿತೈತಿ ಕರೆಕ್ಟಾಗಿ. ನಿಮ್ಗೆ ಹೂರ್ಣಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದು ಬರ್ತೈತಿ. ಅಲ್ಲಿ ಮಟನೂ ನೀವು ಅದನ್ನು ಪೂರ್ತಿ ಬಿಕ್ಕೊಳಕ್ಕೆ ಬಿಡಬೇಕಾಕೈತಿ ಇದನ್ನು. ಅದಕ್ಕೆ ನಾನು ಆಗೆಲೇ ಸ್ವಲ್ಪ ಬೆಲ್ಲ ಕರಗಿಸ್ಬೇಕಾದ್ರೆ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೆ. ಬೆಲ್ಲದ ನೀರು ಜಾಸ್ತಿ ಆತಂದ್ರೆ ಏನಾಕೈತಿ, ಪೂರ್ತಿ ಅಳಕಾಕೈತಿ, ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅದ್ರ ಸಂಬಂಧ ಈಗ ಅಷ್ಟು ಹಿಟ್ಟು ಅದೆಲ್ಲ ನೆನೆದೈತಿ. ಈಗ ಹೋಳ್ಗೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡ್ಬೋದು ಹಿಟ್ಟನ್ನು ಒಣ್ಣೆಕ್ಕೆ ಕರೆಕ್ಟಾಗಿ ಎಣ್ಣೆ ಹಚ್ಕೊಂಡು ಮಿದ್ಕೊಳ್ಳೋನು. ನೋಡ್ಬೋದು ನೀವು ಎಷ್ಟು ಚಲೋ ನೆನೆದೈತಿ ಅಂಥೇಳಿ. ಹಾಕಿದ ರವಾನು ಅಷ್ಟು ಕರೆಕ್ಟಾಗಿ ನೆನೆದಿರ್ತಾವೆ. ಅದ್ರ ಸಂಬಂಧ ಏನಾಕೈತಿ, ಹೋಳ್ಗೆ ಕರಿಬೇಕಾದ್ರೆ ಕಟ್ಟಾಗಿ ಎಣ್ಣೆ ಹೋಗೋಂಗಿಲ್ಲ. ಅದ್ರ ಸಂಬಂಧ ಕರೆಕ್ಟಾಗಿ ನೆನೆಸ್ಕೋಬೇಕಾಕೈತಿ ಇದನ್ನು. ಈ ಥರ ಇಲ್ಲಿ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಂಡು ಕೈಯಾಗ ಅದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಹಿಟ್ಟು ಮಾಡ್ಕೊಂಡು ಈಗ ಇದ್ರೊಳಗೆ ಹೂರಣ ತುಂಬಬೇಕಾಕೈತಿ. ಇಲ್ಲಿ ನೋಡ್ಬೋದು ನಾನು ಅಷ್ಟು ಹೂರಣನೂ ಒಮ್ಮಾಕ್ಲೆ ತಗೊಂಡಿಲ್ಲ, ಸ್ವಲ್ಪ ಹೂರಣನ ತಗೊಂಡು ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಬಿಗದೈತಿ ಅಂಥೇಳಿ. ಅದ್ರ ಸಂಬಂಧ ಇದನ್ನು ಕರೆಕ್ಟಾಗಿ ಪೂರ್ತಿ ಆರು ಮಟನೂ ಇದನ್ನು ಪೂರ್ತಿ ಬಿಗಿಯೋ ಮಟನೂ ಇದನ್ನು ಹಂಗೆ ಬಿಡಬೇಕಾಕೈತಿ ಹೂರಣನ. ಇಲ್ಲಿ ಈ ಥರ ಸಣ್ಣ ಮಾಡ್ಕೊಂಡು ಇದ್ರೊಳಗೆ ತುಂಬ್ಕೊಳ್ಳೋಣ. ಇದನ್ನು ಅಷ್ಟು ತುಂಬ್ಕೊಂಡು ಇದನ್ನು ಅಷ್ಟು ಕ್ಲೋಸ್ ಮಾಡ್ಕೋಬೇಕಾಕೈತಿ ಕರೆಕ್ಟಾಗಿ. ಮತ್ತು ಎಣ್ಣೆ ಹೋಳ್ಗೆ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಇಟ್ಕೊರಿ. ಯಾಕಂದ್ರೆ ನೀವು ಎಷ್ಟು ಚಲೋ ಮಾಡ್ತೀನಿ ಅಂತಂದರೂ
ಇವು ಎಣ್ಣೆ ಹೋಳ್ಗೆ ಎಣ್ಣೆಗೆ ಹಾಕಿದ ಕೂಡಲೇ ಅಲ್ಲೇ ಇಲ್ಲೇ ಕಟ್ಟಾಗೋ ಚಾನ್ಸಸ್ ಭಾಳ ಇರ್ತಾವೆ. ಅದರ ಸಂಬಂಧ ನೀವು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ದಪ್ಪಾಗ ಮಾಡ್ಕೋಬೇಕಾಕೈತಿ. ಇಲ್ಲಿ ನೋಡ್ರಿ ಈ ಥರ ಅಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಕ್ಯಾಸ ಅಷ್ಟು ಅದ್ಮ್ಯಾಗ ಏನು ನೀವು ಕ್ಲೋಸ್ ಮಾಡ್ತಿರ್ತೀರಲ್ಲ ಅದನ್ನು ಸ್ವಲ್ಪ ಯಾವುದೇ ಥರ ಗ್ಯಾಪ್ ಇರಲಾರ್ದಂಗೆ ಕರೆಕ್ಟಾಗಿ ಮಾಡ್ಕೋಬೇಕಾಕೈತಿ. ಇರ್ಲಿಕ್ಕಂದ್ರೆ ಏನಾಕೈತಿ ಎಣ್ಣೆಗೆ ಹಾಕಿದ ಕೂಡಲೇ ಎಣ್ಣೆ ಅಷ್ಟು ಒಳಗೆ ಹೋಗಿ ಒಳಗಿಂದ ಫೀಲಿಂಗ್ ಅಷ್ಟು ಹೊರಗೆ ಬರ್ತೈತಿ. ಅದ್ರ ಸಂಬಂಧ ಎಲ್ಲಿಯೂ ಗ್ಯಾಪ್ ಇರಬಾರ್ದು. ಆ ಥರ ನೀವು ಇದನ್ನು ಅಷ್ಟು ತುಂಬ್ಕೋಬೇಕಾಕೈತಿ. ಮ್ಯಾಗ ಎಲ್ಲಿ ಓಪನ್ ಆಗಬಾರ್ದು ಹಿಟ್ಟು. ಆ ಥರ ಕರೆಕ್ಟಾಗಿ ತುಂಬ್ಕೋಬೇಕು. ಇಲ್ಲಿ ನೋಡ್ಬೋದು ನಾವು ಇನ್ನೊಂದು ಮಾಡಿ ತೋರಿಸ್ತೀನಿ. ಕರೆಕ್ಟಾಗಿ ಇದೇ ಥರ ನೀವು ಮಾಡ್ಕೋಬೇಕಾಕೈತಿ. ಅಲ್ಲೇ ಇಲ್ಲೇ ಗ್ಯಾಪ್ ಉಳಿತು ಇರ್ಲಿಕ್ಕಂದ್ರೆ ಹಿಟ್ಟು ವಾಪಸ್ ಓಪನ್ ಆತ ಅಂತಂದ್ರೆ ಅಷ್ಟು ಮಾಡಿದ ಹೋಳಿಗೆನೂ ಕೆಡ್ತೈತಿ. ಅದರ ಸಂಬಂಧ ಕರೆಕ್ಟಾಗಿ ನೀವು ಇದನ್ನು ತುಂಬ್ಕೋಬೇಕಾಕೈತಿ. ಇಲ್ಲೇ ಉಳಿಯುವಷ್ಟು ಮಾಡಿ ಆಗೈತಿ. ಈಗ ಕರೆಕ್ಟಾಗಿ ಇದನ್ನು ಲಟ್ಟಿಸ್ಕೋಬೇಕಾಕೈತಿ. ಇಲ್ಲೇ ನಾನು 2 ಥರ ತೋರಿಸ್ತೀನಿ. ಒಂದಕ್ಕೆ ಹಿಟ್ಟು ಹಚ್ಚಿ ಲಟ್ಸೋದು. ಈಗ ನೋಡ್ಬೋದು ನಾನಿಲ್ಲೇ ಫಸ್ಟ್ ಒಂದು ಪ್ಲೇಟ್ನಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ ಹಿಟ್ಟು ಹಚ್ಚಿ ಈ ಥರ ಉದ್ದುದ್ದಾಗ ಇದನ್ನು ಲಟ್ಟಿಸ್ಕೋಬೇಕಾಕೈತಿ. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂಚೂರು ದಪ್ಪಿದ್ರೆ ಅವು ತಿನ್ನೋಕ್ಕಾಗಲಿ ಚಲೋ ಇರ್ತಾವೆ ಮತ್ತು ಕರಿಯಾಕು ನಿಮಗೆ ಕಂಫರ್ಟೇಬಲ್ ಇರ್ತಾವೆ. ಇಲ್ಲಿ ನೋಡ್ಬೋದು ಈ ಥರ ಇದನ್ನು ಲಟ್ಟಿಸ್ಕೊಂಡು ಕ್ಯಾಸ ಸೈಡಿಗೆ ಇಟ್ಕೊಳಕ್ತೀನಿ. ಇನ್ನೊಂದು ಅದೇ ಥರ ನಾನು ಸೇಮ್ ಲಟ್ಟಿಸ್ತೀನಿ ಕರೆಕ್ಟಾಗಿ ಅದೇ ಥರ. ಇಲ್ಲಿ ನೋಡ್ಬೋದು ನೀವು ಹಿಟ್ಟು ಎಲ್ಲಿಯೂ ಜಾಸ್ತಿ ಹೂರ್ಣ ಕಾಣಲಾರ್ದಂಗೆ ನಾನು ಹಿಟ್ಟು ಇಟ್ಕೊಂಡೀನಿ. ಅಂದ್ರೆ ಏನಾಕೈತಿ ಈ ಥರ ಆಯ್ತಂದ್ರೆ ಒಡೆಯೋದು ಚಾನ್ಸ್ ಭಾಳ ಕಮ್ಮಿ ಇರ್ತಾವೆ. ಎಣ್ಣೆ ಹೋಳ್ಗೆ ಅಂದ್ರೆ ಅಲ್ಲಿ ಇಲ್ಲೇ ಸ್ವಲ್ಪ ಹಿಟ್ಟು ಕಟ್ಟಾಗಿ ಕ್ಯಾಸ ಹಾಗೆ ಹಾಕಿರ್ತಾವೆ. ಅದು ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಕಮ್ಮಿ ಹಿಡ್ಕೊಂಡು ಹೂರ್ಣ ಜಾಸ್ತಿ ಇಟ್ಕೊಂಡ್ರೆ ಅಂದ್ರೆ ಏನಾಕೈತಿ ಒಡೆದು ಫಿಲ್ಲಿಂಗ ಹೊರಗೆ ಬರೋಕೆ ಶುರು ಆಕೈತಿ. ಅದ್ರ ಸಂಬಂಧ ಇಲ್ಲಿ ನೋಡ್ಬೋದು ಎಣ್ಣೆ ಕಾದಾದ್ಮ್ಯಾಗ ನಾನು ಇಲ್ಲೇ ಒಂದು ಹೋಳ್ಗೆ ಹಾಕೀನಿ. ಇದು ಇನ್ನು ಒಣ್ಣೆದೆಲ್ಲ ಜಾಸ್ತಿ ಇನ್ನೂ ಎಣ್ಣೆ ಕಾದಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಟೈಮ್ ತೊಗೋತೈತಿ. ಎಣ್ಣೆ ಜಾಸ್ತಿ ಕಾದಿತ್ತಂದ್ರೆ ಕರೆಕ್ಟಾಗಿ ಈ ಥರ ನೋಡ್ಬೋದು ಮ್ಯಾಗ ಬರಾಕತ್ತೈತಲ್ಲ ಹಂಗೆ ಈ ಥರ ಎಣ್ಣೆ ಮ್ಯಾಗ ಬರ್ತೈತದ. ಮತ್ತು ಇದನ್ನು ಕರಿಬೇಕಾದ್ರೆ ನೀವು ಬಹಳ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡ್ಬೇಕಾಕೈತಿ. ಯಾಕಂದ್ರೆ ಸ್ವಲ್ಪ ನೀವು ಆ ಕಡೆ ಈ ಕಡೆ ಮಾಡಿದ್ರಿ ಅಂದರೂ ಹಿಟ್ಟಿನ ಏನಿರ್ತೈತಲ್ಲ ಅದಷ್ಟು ಕಟ್ ಆಕೈತಿ. ಅದರ ಸಂಬಂಧ ಹಾಂಗೆ ಎಣ್ಣೆಗ ಒಂದು ಕಡೆ ಫ್ರೈ ಆದ್ಮ್ಯಾಗ ಇನ್ನೊಂದು ಕಡೆ ಹೊಳಿಸಿ ಹಾಕೋಬೇಕಾಕೈತಿ. ಹಾಕ್ಕೊಂಡು ಕ್ಯಾಸ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನಡು ಸ್ವಲ್ಪ ನಂದು ಹಿಟ್ಟು ಇದಾಗೈತಿ. ಅದರ ಸಂಬಂಧ ಫಿಲ್ಲಿಂಗ ಸ್ವಲ್ಪ ಹೊರಗೆ ಬಂದಂಗೆ ಆಗೈತಿ. ಜಾಸ್ತಿ ಹೊರಗೆ ಬಂದಿಲ್ಲ. ನೀವು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ಅದು ಒಟ್ಟು ಜಾಸ್ತಿ ಹೊರಗೆ ಬರೋಂಗಿಲ್ಲ. ಹಂಗೆ ನಿಮಗೆ ಕಟ್ಟಾತ ಅಂತ ಅನ್ನಿಸ್ತಂದ್ರೆ ಅಲ್ಲಿ ನೀವು ಸೌಟ್ ಇಟ್ಕೊಂಡು ಕ್ಯಾಸ ಅಂದ್ರೆ ಅದರ ತಳಗ ಎಲ್ಲಿ ಕಟ್ಟಾಗಿರ್ತೈತಲ್ಲ ಅಲ್ಲಿ ನೀವು ಸೌಟ್ ಇಟ್ಕೊಂಡು ಕ್ಯಾಸ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ರೆ ಫಿಲ್ಲಿಂಗ್ ಒಟ್ಟು ಹೊರಗೆ ಬರೋಂಗಿಲ್ಲ. ಕರೆಕ್ಟಾಗಿ ಫ್ರೈ ಆಕೈತೆ ಅದು. ಆದರೂ ಇಲ್ಲಿ ಕಟ್ಟಾದ್ರೆ ನೀವು ಈ ಥರ ಮಾಡ್ಕೋಬೋದು. ಮತ್ತು ಎಣ್ಣೆ ಹೋಳಿಗೆ ಅಂದ್ರೆ ನಾರ್ಮಲಾಗಿ ಅಷ್ಟು ಆಲ್ಮೋಸ್ಟ್ ಕಟ್ಟಾಕವು. ನೀವು ಬೈ ಮಿಸ್ಟೇಕಾಗ ಹಿಟ್ಟು ಒಬ್ಬೊಬ್ಬರು ಪೂರ್ತಿ ಜಾಸ್ತಿ ತೊಗೊಂಡಿರ್ತಾರಲ್ಲ ಅವ್ರದ್ದಷ್ಟು ನಾರ್ಮಲಾಗಿ ಬರ್ತಿರ್ತಾವೆ ಒಮ್ಮೊಮ್ಮೆ. ಆದ್ರೆ ಹಿಟ್ಟು ಜಾಸ್ತಿ ಇದ್ದರೂ ತಿನ್ನೋಕೆ ಇದು ಚಲೋ ಅನಿಸೋದಿಲ್ಲ. ಅದ್ರ ಸಂಬಂಧ ನೀವು ಮೀಡಿಯಮ್ ಹಿಟ್ಟು ಇಟ್ಕೊಂಡು ಕೆಲಸ ಕರೆಕ್ಟಾಗಿ ಇದನ್ನು ಮಾಡ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಉಬ್ತಾವ ಅಂಥೇಳಿ. ನೀವು ಇದನ್ನು ಕರ್ಕೋಬೇಕಾದ್ರೆ ಎಷ್ಟು ಚಲೋತ್ನಂಗೆ ಹ್ಯಾಂಡಲ್ ಮಾಡಕತ್ತೀನಿ ಅಂದರೂ ಅದು ಒಂದಲ್ಲ ಒಂದು ರೀಸನಿಗೆ ಕಟ್ಟಾಗತ್ತೈತಿ. ಯಾಕಂದ್ರೆ ಇದು ಹಿಟ್ಟು ಜಾಸ್ತಿ ಉಬ್ಬುತ್ತಂದ್ರೆ ಅಂದ್ರೆ ಎಣ್ಣೆಗೆ ಹಾಕಿದ ಕೂಡಲೇ ಉಬ್ಬುತ್ತಾವಲ್ಲ ಆ ಥರ ಉಬ್ಬುತ್ತಂದ್ರೂ ಏನಾಕೈತಿ ಹವಾ ಹಿಡ್ದಂಗಾಗಿ ಅದು ಕಟ್ಟಾಗೈತಿ ಹಿಟ್ಟು. ಅದ್ರ ಸಂಬಂಧ ನೀವು ಹೆಂಗಿದ್ರು ಅದು ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಹಿಟ್ಟು ಕಟ್ಟಾಗಿ ಆಕೈತಿ. ಸ್ವಲ್ಪ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಎಲ್ಲಿ ಕಟ್ಟಾಕೈತಿ ಅಲ್ಲಿ ಸೌಟ್ ಇಟ್ಕೊಂಡು ಕೆಲಸ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ರೆ ಫಿಲ್ಲಿಂಗ್ ಯಾವುದು ಹೊರಗೆ ಬರೋಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಆಗೈತಿ ಅಂಥೇಳಿ. ಈಗ ಇನ್ನೊಂದು ನಾವು ಎಣ್ಣೆ ಹಚ್ಚಿ ಕೆಲಸ ಲಟ್ಟಿಸ್ಕೊಳ್ಳೋದು ನೋಡೋಣ. ಸೇಮ್ ಅದೇ ಥರ ನೀವು ಫಿಲ್ಲಿಂಗ್ ತುಂಬ್ಕೊಂಡು ಕೆಲಸ ಹಿಟ್ಟೊಳಗೆ ಕರೆಕ್ಟಾಗಿ ಅದನ್ನು ಏನು ಟಿಪ್ ಇರ್ತೈತಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲಿ ಓಪನ್ ಆಗ್ಲಾರ್ದಂಗೆ ಅದನ್ನಷ್ಟು ಲಾಕ್ ಮಾಡ್ಕೋಬೇಕಾಕೈತಿ. ಮಾಡ್ಕೊಂಡು ಕೆಲಸ ಈ ಥರ ಇದನ್ನು ಸ್ವಲ್ಪ ಅಗಲು ಮಾಡ್ಕೊಂಡು ಎಣ್ಣೆ ಹಚ್ಚಿ ಕೆಲಸ ಇದನ್ನು ಕರೆಕ್ಟಾಗಿ ಲಟ್ಟಿಸ್ಕೋಬೇಕಾಕೈತಿ. ಈ ಥರ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಹಿಟ್ಟು ಹತ್ತಾಗಿತ್ತಾಗ ಸರ್ದಾಡೋ ಚಾನ್ಸಸ್ ಭಾಳ ಇರ್ತೈತಿ. ನೀವು ಕರೆಕ್ಟಾಗಿ ಅದನ್ನು ಲಟ್ಟಿಸ್ಕೋಬೇಕಾಕೈತಿ. ಅಂದರೆ ಏನಾಕೈತಿ ನಿಮಗೆ ಕರಿಬೇಕಾದ್ರೆ ಈಸಿ ಆಕೈತಿ. ಮತ್ತು ಆಗೆಲ್ಲ ನಾವು ಹಿಟ್ಟು ಹಚ್ಚಿ ಲಟ್ಟಿಸಿದ್ವಲ್ಲ ಅದನ್ನು ನೀವು ಎಣ್ಣೆಗೆ ಕರ್ಕೊಳಕ್ಕೆ ಹಾಕೋದಾಗ ಒಮ್ಮೆ ಅದು ಮ್ಯಾಗ ಏನು ಹಿಟ್ಟು ಹಚ್ಚಿರ್ತೀವಲ್ಲ ಅದಷ್ಟು ಎಣ್ಣೆಗ ಉದುರಿ ಕ್ಯಾಸ್ ಏನಾಕೈತಿ ನಿಮಗೆ ಕಪ್ಪಾಕೈತಿ ಎಣ್ಣೆ ಅಷ್ಟು. ಅದ್ರ ಸಂಬಂಧ ಈ ಥರ ಮಾಡೋದು ಇನ್ನೂ ಚಲೋ ಆಕೈತಿ. ಏನು ಜಾಸ್ತಿ ಇಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಕ್ಯಾಸ ಹೆಂಗೆ ಲಟ್ಟಿಸ್ತಿರ್ತೀರಲ್ಲ ಹಂಗೆ ಲಟ್ಸಿದ್ರು ಕರೆಕ್ಟಾಗಿ ಆಕೈತಿ. ಇಲ್ಲಿ ಎಣ್ಣೆ ಅಷ್ಟು ಕಾದೈತಿ. ಇಲ್ಲೇ ನಾನು ಆಗೆಲ್ಲ ನಿಮಗೆ ಹಿಟ್ಟು ಹಚ್ಚಿದ್ದು ಲಟ್ಸಕ್ಕಂತ ತೋರಿಸಿದಾಗ ಇಲ್ಲಿ ನೋಡ್ಬೋದು ನೀವು ಎಣ್ಣೆ ಎಷ್ಟು ಕಪ್ಪಾಗೈತಿ ಅಂತ. ಅದೇ ಥರ ನಾನು ಒಂದು 10-12 ಕರೆದಿದ್ದೆ. ನೋಡ್ಬೋದು ಎಣ್ಣೆ ಕಪ್ಪಾಗೈತಿ ಅಂಥೇಳಿ. ಆದರೆ ಈ ಥರ ಮಾಡೋದ್ರಿಂದ ಹಂಗೆ ಆಗೋದಿಲ್ಲ. ಅದರ ಸಂಬಂಧ ಹಿಟ್ಟಿನಕ್ಕಿಂತ ನಾನು ಜಾಸ್ತಿ ಇದನ್ನು ಪ್ರಿಫರ್ ಮಾಡ್ತೀನಿ. ಎಣ್ಣೆ ಅಷ್ಟು ಕಪ್ಪಾಗೋದಿಲ್ಲ. ಅದರ ಸಂಬಂಧ ನೋಡ್ಬೋದು ನೀವು ಎಷ್ಟು ಚಲೋ ಉಬ್ಬಿತೈತಿ ಅಂಥೇಳಿ. ಮತ್ತು
ಹಿಟ್ಟು ಎಲ್ಲಿಯೂ ಜಾಸ್ತಿ ಬಿಡೋದಿಲ್ಲ ಮತ್ತು ಕಟ್ಟು ಆಗೋದಿಲ್ಲ. ಈ ಥರ ಸ್ವಲ್ಪ ಉಬ್ಬಾಕತೈತಿ ಅಂದ್ಕೂಲೆ ನೀವು ಅದನ್ನು ತೆಗೀರಿ. ಇರ್ಲಿಕ್ಕಂದ್ರೆ ಏನಕ್ಕೈತಿ ಜಾಸ್ತಿ ಉಬ್ಬುತ್ತಂದ್ರೆ ಏನಕ್ಕೈತಿ ಕಟ್ಟಾಗಿ ಕ್ಯಾಸ ಮತ್ತು ಫಿಲ್ಲಿಂಗ್ ಅಷ್ಟು ಹೊರಗೆ ಬರೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ಉಬ್ಬಾಕತ್ತಂದ್ರೆ ಎಣ್ಣೆಲಿಂತ ಸ್ವಲ್ಪ ಮ್ಯಾಗತ್ರಿ ಅದು ವಾಪಸ್ ಹಿಟ್ಟು ಸೆಟಲ್ ಆದ್ಮ್ಯಾಗ ಮತ್ತು ವಾಪಸ್ ಹಾಕೋಬೋದು. ಇಲ್ಲಿ ನೋಡ್ಬೋದು ಇದೇ ಥರ ಮಾಡ್ಕೊತಾ ಒಂದು ಕಡೆ ಫ್ರೈ ಆದ್ಮ್ಯಾಗ ಇನ್ನೊಂದು ಕಡೆ ಹೊಳಿಶ್ ಹಾಕ್ರಿ, ಇನ್ನೊಂದು ಕಡೆನೂ ಫ್ರೈ ಮಾಡ್ಕೊಳಕ್ಕೆ ಬಿಟ್ಕೋಬೋದು. ಇಲ್ಲಿ ನೋಡ್ಬೋದು ಇದೇ ಥರ ನೀವು ಕರೆಕ್ಟಾಗಿ ಇದನ್ನು ಸೌಟ್ ಇಟ್ಕೊಂಡು ಎಲ್ಲಾದ್ರೂ ಕಟ್ಟಾಗಿತ್ತಂದ್ರೆ ಸೌಟ್ ಇಟ್ಕೊಂಡು ಹಂಗಾಗ ಇದನ್ನು ಕರ್ಕೋಬೇಕಾಕೈತಿ. ಮತ್ತು ಇಲ್ಲಿ ನೀವು ಮ್ಯಾಗ ಏನಾರ ಕಟ್ಟಾಗಿತ್ತು ಮ್ಯಾಗ ಹಾಕಿದ್ರಿ ಅಂದ್ರೆ ಅದ್ರ ಮ್ಯಾಗ ಈ ಥರ ಬಿಸಿ ಎಣ್ಣೆನ ಅದ್ರ ಮ್ಯಾಗ ಹಾಕೋದ್ರಿಂದ ಅದು ಫ್ರೈ ಆಕೈತಿ. ಈ ಥರ ನೀವು ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೋದು. ಕಟ್ಟಾಗೈತಿ ಅಂದ್ಕೂಲೆ ಹೆದ್ರ ಚಾನ್ಸಸ್ ಏನೂ ಬೇಡ. ಕರೆಕ್ಟಾಗಿ ನಾ ಹೆಂಗೆ ತೋರ್ಸಕತ್ತೀನಲ್ಲ ಈ ಥರ ಮಾಡ್ಕೊಂಡ್ರೆ ಫಿಲ್ಲಿಂಗ್ ಯಾವುದು ಹೊರಗೆ ಬರೋದಿಲ್ಲ, ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಅದ್ರ ಸಂಬಂಧ. ಮತ್ತು ಇದು ಕಟ್ಟಾದಲ್ಲಿ ಒಳಗೆ ಎಣ್ಣೆ ಹೋಗೈತೆ ಅಂದರೂ ಏನೂ ಟೆನ್ಷನ್ ತೊಗೊಳಕ್ಕೋಬೇಡ್ರಿ. ಯಾಕಂದ್ರೆ ಇದು ಆಲ್ರೆಡಿ ಎಣ್ಣೆ ಅಂಶ ಭಾಳ ಇರೋದ್ರಿಂದ ಇದು ಎಣ್ಣೆ ಕುಡಿಯೋದಿಲ್ಲ. ಏನು ಎಣ್ಣೆ ಒಳಗೆ ಇರ್ತೈತಲ್ಲ ಅದು ವಾಪಸ್ ಬಸಿತೈತಿ. ಏನೂ ಟೆನ್ಷನ್ ತೊಗೊಳಕ್ಕೋಬೇಡ್ರಿ ಅದ್ರ ಬಗ್ಗೆ. ಇಲ್ಲಿ ನೋಡ್ಬೋದು ನೀವು ಅಷ್ಟು ಎಣ್ಣೆ ಹೋಳಿಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ನಾನು ಎಷ್ಟು ಚಲೋ ಕಾಣಕತ್ತಾವ ಅಂಥೇಳಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಏನು ಹೇಳೇನಲ್ಲ ಅದೇ ಥರ ಟ್ರೈ ಮಾಡಿರಿ. ಕ್ರಿಸ್ಪಿ ಬರ್ತಾವೆ, ಬಳ್ಳು ಬರ್ತಾವೆ ಮತ್ತು ಟೇಸ್ಟು ಅಷ್ಟು ಚಲೋ ಇರ್ತಾವೆ. ಸ್ವೀಟು ಜಾಸ್ತಿ ಇರೋಂಗಿಲ್ಲ. ಮತ್ತು ನಾ ಹೇಳಿದ್ದ ಟಿಪ್ಸ್ ಕರೆಕ್ಟಾಗಿ ನೆನಪಿಟ್ಕೋರಿ ಅಂದ್ರೆ ಜಾಸ್ತಿ ಒಡೆಯೋದಿಲ್ಲ. ಇಲ್ಲಿ ನೋಡ್ಬೋದು ನೀವು ನಾನು ಯಾವ ಜಾಸ್ತಿ ಎಲ್ಲೂ ಕಟ್ಟಾಗಿಲ್ಲ, ಅಲ್ಲೊಂದು ಇಲ್ಲೊಂದು ಅಷ್ಟು ಅದಾವು. ಅಷ್ಟು ಎಲ್ಲರೂ ನಾರ್ಮಲ್ ಇರ್ತಾವೆ. ನಾನು ಆಗೇ ಇಲ್ಲ ಅಂತ ನಾನು ಹೇಳಕತ್ತಿಲ್ಲ, ಎಲ್ಲರೂ ಆಕ್ಕವು. ಅದೇ ಥರ ಇಲ್ಲೂ ಆಗ್ಯಾವು. ಆದ್ರೆ ಫಿಲ್ಲಿಂಗ್ ಮಾತ್ರ ಎಲ್ಲಿಯೂ ಹೊರಗೆ ಬಂದಿಲ್ಲ. ನೀವು ನೋಡ್ಬೋದು ಫಿಲ್ಲಿಂಗ್ ಅಷ್ಟು ಹಂಗೆ ಐತಿ. ಟೇಸ್ಟು ಅಷ್ಟು ಚಲೋ ಇರ್ತೈತಿ ಮತ್ತು ಆ ಸ್ವೀಟ್ನೆಸ್ಸದ ಕರೆಕ್ಟ್ ಕ್ವಾಂಟಿಟಿ ಆಗಲಿ ಮಸ್ತ್ ಇರ್ತೈತಿ. ನಾನು ಯಾವ ಥರ ಹೇಳೀನಿ ಆ ಥರ ನೀವು ಒಮ್ಮೆ ಮಾಡ್ಕೊಂಡು ಟ್ರೈ ಮಾಡಿರಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಎಲ್ಲರೂ ಇದನ್ನು ಮನ್ಯಾಗ ಲೈಕ್ ಮಾಡ್ತಾರೆ ಅಷ್ಟಂತೂ ಶ್ಯೂರಿಟಿ ನಾನು ಕೊಡ್ತೀನಿ. ಹೆಂಗಾಗ್ಯಾವಂತ ನೀವು ಒಮ್ಮೆ ಟ್ರೈ ಮಾಡಿರಿ. ಇನ್ನೇನು ಎಳ್ಳಮಾಸಿ ಬಂದ ಬಿಡ್ತ್ರಿ. ಲಘು ನೀವು ಈ ಥರ ಮನ್ಯಾಗ ಮಾಡಿ ನೋಡಿರಿ, ಹೆಂಗಾಗೈತಿ ಅಂತ ಹೇಳ್ರಿ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.